उन्हें सजेस्ट ಮಾಡಿ कलश ये स्कूल का बच्चे इधर पढ़ने की क्वीन साइज बेड पक्का ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಅಗೇನ್ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿದೀವಿ. ವೀಕೆಂಡ್ ನಾನಂತೂ ಮಿಡ್ ವೀಕ್ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಈಗೆಲ್ಲ ಟೆಂಪಲ್ ರನ್ಸು ಆಬ್ವಿಯಸ್ಲಿ ವೀಕೆಂಡ್ ಅಂದ್ರೆ ರಶ್ ಇದ್ದೇ ಇರ್ತವೆ. ಬಟ್ ನೋ ಆಪ್ಷನ್ಸ್, ಅವರೆಲ್ಲರೂ ವರ್ಕ್ ಮಾಡ್ತಿರೋದ್ರಿಂದ ನಾನು ವೀಕೆಂಡಿಗೆ ಕಾಯಲೇಬೇಕು. ಹಾಗೇನೆ ನಾವು ನಮ್ಮೂರಿಂದ ಬಿಟ್ಟು ಇವಾಗ ಸನ್ನವಳ್ಳಿ ಬ್ಯಾಕ್ ವಾಟರ್ ಹತ್ರ ಇದ್ದೀವಿ. ಏನಾಯ್ತು, ಬಂಕಾಪುರದಲ್ಲಿ ಟಿಫನ್ ಮುಗಿಸ್ಕೊಂಡು ಅಲ್ಲೊಂದು ಚಿಕ್ಕ ಹೋಟ್ಲಿಗೆ ಇವರೇ ಒಗ್ಗರಣೆ ಮಂಡಕ್ಕೆ ಸಿಗುತ್ತೆ ಅಂತ ಹುಡುಕಿ ಹಾಕಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿಗ್ಲಿಲ್ಲ. ಜಸ್ಟ್ ಅಲ್ಲಿ ಏನಾಯ್ತು ಅದನ್ನ ಟಿಫನ್ ಮಾಡ್ಕೊಂಡು ಸನ್ನವಳ್ಳಿ ಬ್ಯಾಕ್ ವಾಟರ್ಸ್ ಅಲ್ಲಿ ಇದ್ದೀವಿ. ಅಂದ್ರೆ ಟೆಂಪಲ್ ರನ್ ಅಂದ್ರೆ ಎಕ್ಸಾಕ್ಟ್ಲಿ ನಾಟ್ ಟೆಂಪಲ್ ರನ್, ದಾರಿಲಿ ಏನೇನ್ ಡೆಸ್ಟಿನೇಷನ್ಸ್ ಎಲ್ಲ ಸಿಗ್ತಾವೋ ಅದನ್ನ ಇವಾಗ ಜಸ್ಟ್ ಇಲ್ಲಿ ಬ್ಯಾಕ್ ವಾಟರ್ ಇದೀವಿ. ನೆಕ್ಸ್ಟ್ ಬಟ್ ಟೆಂಪಲ್ಸ್ ಮಾತ್ರ ಪ್ಲಾನಿಂಗ್. ನೆಕ್ಸ್ಟ್ ಅಲ್ಲೆಲ್ಲ ಸಿಗೋದೆಲ್ಲ ಆನ್ ದ ವೇ, ಹಂಗೆ ಅಷ್ಟೇ. ನಥಿಂಗ್. ನನ್ನ ಮಕ್ಳನ್ನ ಖುಷಿ ಪಡ್ಸೋದಷ್ಟೇ ಈ ಟ್ರಿಪ್ ಅಲ್ಲಿ ಇರೋದು. ಓಕೆ, ನೆಕ್ಸ್ಟ್ ಡೆಸ್ಟಿನೇಷನ್ ಅನ್ಕೊಂಡಿರೋದು ಮುಂಡ್ಕೋಡ್, ಏನದು ಟಿಬೇಟಿಯನ್ ಕ್ಯಾಂಪ್ ಅಂತ. ನೆಕ್ಸ್ಟ್ ಅಲ್ಲಿ ಸಿಗೋಣ. ಇವಾಗ ನಾವು ಅವಾಗ್ಲೇ ಹೇಳಿದ್ವಲ್ಲ ಟಿಬೇಟಿಯನ್ ಕ್ಯಾಂಪಿಗೆ ಬರ್ತಿದೀವಿ ಅಂತ ಹೇಳ್ಬಿಟ್ಟು, ಮುಂಡ್ಗೋಡಲ್ಲಿ ಇದೀವಿ ನಾವು ಇವಾಗ. ಅಂದ್ರೆ ಆ ಲೇಕ್ ಬ್ಯಾಕ್ ವಾಟರ್ ವ್ಯೂ ನೋಡ್ಕೊಂಡ್ಬಿಟ್ಟು ಇವಾಗ ಎಕ್ಸಾಕ್ಟ್ ಮುಂಡ್ಗೋಡು ಟಿಬೇಟಿಯನ್ ಕ್ಯಾಂಪ್ ಅಲ್ಲಿ ಇದೀವಿ. ಆಕ್ಚುಲಿ ನಮ್ಮನು ಇಲ್ಲೇ ಓದಿದ್ದು, ಅವನೇ ಸಜೆಸ್ಟ್ ಮಾಡಿದ್ದು, ಮಕ್ಳು ಎಂಜಾಯ್ ಮಾಡ್ತಾರೆ ಇಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ, ನೋಡಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ಒಂದು 11 ಇದೆ ಅಂತ ಅವ್ನು ಹೇಳಿದ ಪ್ರಕಾರ ಟಿಬೇಟಿಯನ್ ಕ್ಯಾಂಪ್ಸ್ ಯಾವ್ದಾದ್ರು ಒಂದಕ್ಕೆ ಹೋಗಿ ನೋಡ್ಕೊಂಡ್ ಬನ್ನಿ ಅಂತಂದು. ಬಟ್ ಲೊಕೇಶನ್ ತೋರಿಸಿದ ಪ್ರಕಾರ ಇದೆ, ಚೆನ್ನಾಗಿದೆ ಅಂತ. ದೊಡ್ಡದಿದೆ ನೋಡುವ. ಪೇಪರು ಜೊತೆಕ ಪೇಪರು ನೋಡಿ ಎಷ್ಟು ದಿನ ಆದಂಗ ಆಗ್ಬಿಟ್ಟೈತಿ. ಇದು ಕಲರ್ ಚೇಂಜ್ ಆಗೈತೆ ನೋಡು, ಆರೆಂಜ್ ಪಿಂಕ್. ಕೆಫೆಟೇರಿಯಾ ನೋಡು, ಕೆಫೆಟೇರಿಯಾ. ಹೌದು. ಇನ್ನು ನಾನು 10th ಇದ್ದಾಗ ಟ್ರಿಪ್ಪಿಗೆ ಹೋದಾಗ ಟಿಬೇಟಿಯನ್ ಕ್ಯಾಂಪ್ ನೋಡಿದ್ದೆ ಗೋಲ್ಡನ್ ಟೆಂಪಲ್ ಅಲ್ಲಿ. ಬಿಟ್ರೆ ಇದೆ ನಾನು ನೆಕ್ಸ್ಟ್ ಬಂದಿರೋದು. ಇನ್ನು ನಮ್ ಟ್ರಿಪ್ ಪ್ಲಾನ್ ಅಲ್ಲಿ ಇದು ಆಡ್ ಆನ್ ಆಗಿರ್ಲಿಲ್ಲ. ಮನು ಸಜೆಸ್ಟ್ ಮಾಡಿರೋದ್ರಿಂದ ಒಂದ್ಸಲ ಬಂದು ಹೋಗೋಣ ಅಂತ ಬಂದಿದ್ದು. ಇನ್ನ ಇಲ್ಲಿ ಸ್ಟೇ ಮಾಡಿರೋ ಟಿಬೇಟಿಯನ್ಸು ಇದೇ ಕಾಲೇಜಲ್ಲೇ ಓದೋದು. ನಮಗೆ ಎಕ್ಸಾಕ್ಟ್ ಆಗಿ ಸ್ಟಾರ್ಟಿಂಗು ಯಾವ್ದು ಕಾಲೇಜು ಯಾವ್ದು ಅವ್ರದ್ದು ಧ್ಯಾನ ಮಾಡೋ ಕೇಂದ್ರ ಅಂತ ಗೊತ್ತಿರ್ಲಿಲ್ಲ. ಅಲ್ಲೊಬ್ರು ನೋಡಿ ಅವ್ರನ್ನ ಕೇಳಿದ್ಮೇಲೆ ನಮಗೂ ಕೂಡ ಯಾವ್ದು ಕಾಲೇಜು ಅವ್ರದ್ದು ಯಾವ್ದು ಹಾಸ್ಟೆಲ್ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಯ್ತು. ಇನ್ನು ನಾವು ಹೋಗಿದ್ದು ಶನಿವಾರ ಆದ್ರೂ ಕೂಡ ಅಷ್ಟೊಂದೇನು ರಶ್ ಇರ್ಲಿಲ್ಲ, ತುಂಬಾ ಪೀಸ್ಫುಲ್ ಆಗಿತ್ತು. ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. कलश ये स्कूल का बच्चे इधर पढ़ने के लिए, वो वाला हॉस्टल है। ये जो हॉस्टल नहीं, पूरा बच्चा है। ये लोग ये मंदिर है। आप लोग इधर से ऐसे घूम लीजिए, खुला है। हाँ, ऐसे करके घूम लीजिए। ಥ್ಯಾಂಕ್ ಯು. ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಇನ್ನು ಫ್ರಂಟ್ ವ್ಯೂವಿಂದ ಈ ಟೆಂಪಲ್ ನೋಡಿದಾಗ ಆಲ್ಮೋಸ್ಟ್ ಕ್ಲೋಸ್ ಆಗಿದೇನೋ ಅಂತಾನೆ ನಮಗೆ ಅನ್ಸಿದೆ. ಯಾಕೆಂದ್ರೆ ಫ್ರಂಟ್ ಇಂದ ಇದು ಡೋರ್ನ ಓಪನ್ ಮಾಡಿರ್ಲಿಲ್ಲ. ಹಂಗೆ ಫ್ರಂಟ್ ಅಲ್ಲಿ ಏನು ಕಾರ್ ಪಾರ್ಕಿಂಗ್ ಮಾಡಿದಾರೋ ಅಲ್ಲಿ ಜಸ್ಟ್ VIPಸಿಗೆ ಮಾತ್ರನೇ ಎಂಟ್ರಿ ಇರುತ್ತೆ. ನಾವು ಇವಾಗ ಏನ್ ಎಂಟ್ರಿ ಅಲ್ಲಿಂದ ಟೂರಿಸ್ಟಿಗಾಗ್ಲಿ ಅಥವಾ ಅವರಾದ್ರೂ ಅಲ್ಲಿಂದನೇ ಎಂಟ್ರಿಯಿಂದ ಬರ್ತಾ ಇದ್ರು. ಮೇನ್ ಡೋರ್ ಲಾಕೇ ಮಾಡ್ಬಿಟ್ಟಿದ್ರು. ಇನ್ನ ಇದು ಟೆಂಪಲ್ ಎಂಟ್ರಿ, ನಾನು ಹೇಳಿದ್ನೆಲ್ಲ ಮೇನ್ ಡೋರ್ ಕ್ಲೋಸ್ ಆಗಿತ್ತು. ಸೊ ಇಲ್ಲಿಂದ ಎಂಟ್ರಿ ಕೊಡ್ತಾ ಇದ್ರು ಟೆಂಪಲ್ಗೆ.
ಹೆಂಗಿದೆ ಅಂದರೆ ಪಿನ್ ಡ್ರಾಪ್ ಸೈಲೆಂಟ್ ಅನ್ನ ಮೇಂಟೈನ್ ಮಾಡಿದ್ರು. ಇನ್ನು ನನ್ನ ಮಕ್ಕಳೇ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಗಲಾಟೆ ಮಾಡಿದ್ದು. ಅವರು ಕೂಡ ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ರಿಸ್ಟ್ರಿಕ್ಟ್ ಮಾಡೋಕೆ ಹೋಗ್ಲಿಲ್ಲ. 1-2 ಸತಿ ಹೇಳಿದ್ರು ಸೈಲೆಂಟ್, ಕೀಪ್ ಸೈಲೆಂಟ್ ಅಂತ. ಅಲ್ಲಿ ಎಷ್ಟು ಚೆನ್ನಾಗಿ ಕಂಚಿಂದ ಬುದ್ಧನೇ ಪ್ರತಿಮೆಗಳನ್ನೇ ಅಷ್ಟೊಂದು ಮಾಡಿದ್ದಾರೆ. ಬಟ್ ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ ಗೊತ್ತಾಗಿಲ್ಲ ಅಲ್ಲಿಂದ. ಈ ಥರ ಟೆಂಪಲ್ಸು ಮುಂದ್ಗಡೆಗೆ ಆಲ್ಮೋಸ್ಟ್ ಒಂದು 11 or 12 ಇದ್ದಾವೆ. ಬಟ್ ನಮಗೆ ನಾವು ರ್ಯಾಂಡಮ್ ಆಗೇ ಬಂದಿದ್ದು, ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ವ ಅಂತ ನಿಜವಾಗ್ಲೂ ನಾವು ರಿವ್ಯೂ ನೋಡಲಿಲ್ಲ. ಒಂದು ರ್ಯಾಂಡಮ್ ಆಗಿ ಬಂದ್ವಿ. ಬಟ್ ಇದು ಕೂಡ ತುಂಬ ಚೆನ್ನಾಗೇ ಇತ್ತು, ಪೀಸ್ಫುಲ್ ಆಗಿ. ಇನ್ನು ಇಲ್ಲಿ ಏನೇನು ದೇವ್ರುಗಳು ನೋಡ್ತಾ ಇದ್ದೀರಾ, ಬುದ್ಧ, ಆಮೇಲೆ ಅಕ್ಕಪಕ್ಕ ಏನು ದೇವ್ರು ನೋಡ್ತಿದ್ದೀರಾ ಅದಕ್ಕೂ ಒಂದೊಂದಕ್ಕೂ ಒಂದೊಂದು ನೇಮ್ ಇದೆ. ಬಟ್ ನನಗೆ ಅಷ್ಟು ಅಲ್ಲಿ ಓದ್ಬೇಕಾದ್ರೂ ಅಷ್ಟು ನೀಟಾಗಿ ಪ್ರೊನೌನ್ಸ್ ಬರಲಿಲ್ಲ. ನಾವು ಹೆಂಗೆ ನಾನಾ ದೇವರುಗಳನ್ನ ಆರಾಧಿಸ್ತಿರೋ ಅವರು ಹಂಗೆ ಆರಾಧಿಸೋರನ್ನ ಒಬ್ಬೊಬ್ರನ್ನೇ ಅಕ್ಕಪಕ್ಕ ಎಲ್ಲದನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಹಂಗೇನೆ ಅವರು ಅಲ್ಲಿ ಏನು ಅಪೋಸಿಟ್ ನಾನು ತೋರಿಸಿದ್ನಲ್ಲ ಅಲ್ಲಿ ಕೂತ್ಕೊಂಡು ಪ್ರೇಯರ್ಸ್ನಾಗಲಿ ಎಲ್ಲದನ್ನು ಮಾಡ್ತಾರಂತೆ. ಇನ್ನು ನಾವು ಮುಂಡ್ಗೋಡಿಂದ ಹೊರಟು ಇವಾಗ ಹೋಗ್ತಾ ಇರೋದು ಸತೋಡಿ ಫಾಲ್ಸ್ಗೆ. ಆಲ್ಮೋಸ್ಟ್ ಮುಂಡ್ಗೋಡಿಂದ ಸತೋಡಿ ಫಾಲ್ಸ್ಗೆ ಒಂದು 58 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. 1.5 ಗಂಟೆ ಅಂತೂ ಅಲ್ಲಿಂದ ಮುಂಡ್ಗೋಡಿಂದ ಸತೋಡಿ ಫಾಲ್ಸಿಗೆ ಆಗುತ್ತೆ. ಇದು ನಾವು ಏನು ನೋಡ್ತಾ ಇದ್ದೀವಲ್ಲ ಅದ್ರದ್ದು ಅಂದರೆ ಹೋಗ್ತಿರೋ ರೋಡ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಏನಂತಂದರೆ ಅಲ್ಲಿಗೆ ಹೋಗ್ತಾ ನಾವು ಮುಂಚೆನೇ ಸ್ವಲ್ಪ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಒಳ್ಳೇದು. ಬಿಕಾಸ್ ಅಲ್ಲಿಂದ ನಮಗೇನು ಒಂದು ಮಡ್ ರೋಡ್ ಸ್ಟಾರ್ಟ್ ಆಗುತ್ತೆ ಸತೋಡಿ ಫಾಲ್ಸಿಗೆ. ಆಲ್ಮೋಸ್ಟ್ ಒಂದು ಫಾಲ್ಸ್ ಸಿಗೋಕ್ಕಿಂತ ಇಂಚೆ 9 to 10 ಕಿಲೋಮೀಟರ್ಸ್ ಏನೋ ಸ್ಟಾರ್ಟ್ ಆಗುತ್ತೆ. ಇವಾಗ ನಮಗೆ ಎಲ್ಲಿಂದ ಆಯಿತೋ ಅಲ್ಲಿಗೆ ನಮ್ಮದು ಮ್ಯಾಪ್ ಕೂಡ ಕಟ್ಟಾಗೋಯ್ತು. ಆಮೇಲೆ ಅಲ್ಲಿಂದ ಯಾವುದೇ ರೀತಿ ನೆಟ್ವರ್ಕು ಯಾವ ಸಿಮ್ಮಿಗೂ ಸಿಗಲ್ಲ. ಸೊ ನಾವು ಅಂದ್ಕೊಂಡ್ವಿ ಎಲ್ಲರದೂ ಅಲ್ಲಿಗೆ ಮ್ಯಾಪ್ ಕಟ್ಟಾಗೋಗ್ಬಿಡ್ತೇನೋ ಅಂತ. ಬಟ್ ನಮ್ಮ ಜೊತೆಗೆ ಬಂದವರು ಅಲ್ಲಿ ಹೇಳಿದರು ಇಲ್ಲ ನಮಗೆ ಅಲ್ಲಿಂದ ಹಾಕ್ಕೊಂಬಂದಿದ್ವಿ, ಅದಂತೂ ಮ್ಯಾಪ್ ಅಂತೂ ಕಂಟಿನ್ಯೂಯಸ್ ತೋರಿಸ್ತು. ಬಟ್ ಎಲ್ಲಿಯೂ ನಮಗೆ ನೆಟ್ವರ್ಕ್ ಕೂಡ ಸಿಗಲಿಲ್ಲ ಅಂತ. ಆಮೇಲೆ ಹೋಗ್ತಾ ನಮ್ಮ ಅಕ್ಕಪಕ್ಕ ಒಂದು ಕಾರ್ ಕೂಡ ಬರಲಿಲ್ಲ. ನಾವು ಅಂದ್ಕೊಂಡ್ವಿ ಯಾರು ಬಂದಿಲ್ಲ ಏನೋ, ನಾವಷ್ಟೇ ಹೋಗ್ತಿದ್ದೀವ ಅಂತ. ಫುಲ್ಲು ಕಾಡೊಳಗೆ ಹೋಗ್ತಿರೋದ್ರಿಂದ ತುಂಬ ಭಯ ಕೂಡ ಆಯಿತು. ಬಟ್ ಅಲ್ಲೋಗಿ ನೋಡಿದ ಮೇಲೆ ಬಂದಿದ್ವು ಆಲ್ಮೋಸ್ಟ್ ಒಂದು 10 to 12 ಕಾರ್ಗಳಂತೂ ಬಂದಿದ್ವು. ಬಟ್ ಇದು ಅಷ್ಟೊಂದು ಫೇಮಸ್ ಆಗಿರೋ ಫಾಲ್ ಅಲ್ಲ ಅನ್ಕೊತೀನಿ, ಅಂದರೆ ಅಷ್ಟೊಂದು ಜನ ಬರಲ್ಲ ಇಲ್ಲಿಗೆ ಅಂತ. ಬಟ್ ಹೋಗ್ಬೇಕಾದ್ರೆ ಅಂತೂ ಅದರಲ್ಲೂ ಮಕ್ಳನ್ನ ಕರ್ಕೊಂಡು ಹೋಗ್ತಿದ್ದೀವಲ್ವಾ, ಸ್ವಲ್ಪ ಭಯ ಕೂಡ ಆಯಿತು. ಯಾರು ಇಲ್ವೇನೋ, ನಾವಷ್ಟೇ ಹೋಗ್ತಿದ್ದೀವ, ರಿಸ್ಕ್ ತಗೊತಿದ್ದೀವ ಅಂತ ಅನ್ಸಿದ್ರು ಫಿಂಗರ್ ಕ್ರಾಸ್ ಮಾಡಿಬಿಟ್ಟು ಇಲ್ಲ ಹೋಗಿ ಎಲ್ಲಿವರೆಗೂ ಹೋಗುತ್ತೋ ಡೆಸ್ಟಿನೇಷನ್ ಅಲ್ಲಿವರೆಗೂ ಹೋಗೋಣ, ಅಲ್ಲಿ ಸಿಗಲಿಲ್ಲ ಅಂತಂದರೆ ರಿಟರ್ನ್ ಆಗೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ತುಂಬ ಕಾರ್ ಕೂಡ ನಿಂತಿದ್ವು. ಅವಾಗ ಗೊತ್ತಾಯಿತು ಬಂದಿದ್ದಾರೆ ಸ್ವಲ್ಪ ಜನ ಅಂತ. ಇದೆ ಅಲ್ಲಿ ಟಿಕೆಟ್ ತಗೊಳ್ಳೋ ಜಾಗ. ನಮ್ಮದು 4 ಮೆಂಬರ್ಸಿಂದ ಆಲ್ಮೋಸ್ಟ್ 150 ರುಪೀಸ್ ಏನೋ ಎಂಟ್ರೆನ್ಸ್ ಫೀಸ್ ಇದೆ. ಪೇ ಮಾಡಿ ಟಿಕೆಟ್ ತೊಗೊಂಡು ಹೋಗಿದ್ದು. ಆಮೇಲೆ ಅಲ್ಲಿ ಯಾವ ನೆಟ್ವರ್ಕು ಸಿಗದೆ ಇರೋ ಕಾರಣ ಎಲ್ಲದನ್ನು ಕ್ಯಾಶಲ್ಲೇ ಟಿಕೆಟ್ ಆಗಲಿ ಅಲ್ಲೇನಾದರೂ ಹಸ್ವಾಗಿದೆ ಅಂತ ತೊಗೋಬೇಕಾದ್ರೂ ಎಲ್ಲೂ ಅವರು UPI ಅಂತೂ ಮಾಡಿಸ್ಕೊಳ್ಳಲ್ಲ. ಬಿಕಾಸ್ ಅವ್ರಿಗೂ ಹೆಂಗೆ ಯಾರನ್ನಾದ್ರೂ ಹೊಸ್ದಾಗಿ ನೋಡಿದ ತಕ್ಷಣ ನಂಬ್ತಾರೆ. ಈ ಪ್ಲೇಸಿಗೆ ಬರ್ತಿದ್ದೀರಾ ಅಂದರೆ ಮಸ್ಟ್ ಆ್ಯಂಡ್ ಶುಡ್ನ ಕ್ಯಾಶ್ನ ಕ್ಯಾರಿ ಮಾಡ್ಕೊಂಡು ಹೋಗಿ. ಫೈನಲಿ ಆಫ್ಟರ್ ಟ್ರೆಕ್ಕಿಂಗ್ ಅಪ್ಪಿ ಇಲ್ಲ ಜಾಸ್ತಿಲ್ಲ ಹಂಗೆ ಜಸ್ತಾಗ ಅಷ್ಟೇ ಅಲ್ಲಿ ಹಿಡ್ಕೊಂಡು ಮಾಡೋಕ್ಕಾಗಲ್ಲ. ನನ್ನೇ ಬೇಡ. ಇನ್ನು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ್ಮೇಲೆ ಆಲ್ಮೋಸ್ಟ್ 1 ಕಿಲೋಮೀಟರು ಕಾಲ್ನಡಿಗೆಯಲ್ಲೇ ನಡ್ಕೊಂಡೇ ಬರಬೇಕಾಗುತ್ತೆ ಈ ಫಾಲ್ಸ್ ಸಿಗಬೇಕು ಅಂತಂದರೆ. ಬಟ್ ಅಲ್ಲೂ ಕೂಡ ಆರಾಮ್ಸೆ ನಡ್ಕೊಂಡೇ ಬರ್ಬೋದು. ಅಂದರೆ ಸ್ಟಾರ್ಟಿಂಗ್ ಬಂದಾಗ ನಮಗೆ ಜಾಸ್ತಿ ಜನ ಇರಲಿಲ್ಲ, ನಾವೇ ಹೋಗಿದ್ದು. ಅದಾದಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವೇನು ಮಾಡಿಬಿಟ್ವಿ, ಜನ ಜಾಸ್ತಿ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಂಗಂತೂ ಫುಲ್ಲು ಕ್ರೇಜ್ ಈ ಥರ ಎಲ್ಲ ಆಟ ಆಡಬೇಕು ಅಂದರೆ.
ಫಸ್ಟ್ ಆಟ ಆಡ್ಬಿಡ್ಲಿ ಅಂತ ಬಿಟ್ಬಿಟ್ವಿ. ಆಮೇಲೆ ಜನ ಬಂದ್ಮೇಲೆ ರಿಗ್ರೆಟ್ ಫೀಲ್ ಮಾಡಿದ್ವಿ. ಸ್ಟಾರ್ಟಿಂಗ್ಗೆ ಪಿಕ್ ತಗೊಂಡಿದ್ರೆ ಚೆನ್ನಾಗಿ ಬಂದಿರೋದು, ಇವಾಗ ಲಾಸ್ಟಿಗೆ ಪಿಕ್ ತಗೊತಿದ್ದೀವಲ್ಲ ಅಂತ. ಆಲ್ಮೋಸ್ಟ್ ಇಲ್ಲಿ 1 hour ಏನೋ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಈ ಫುಲ್ಲು ಚೆನ್ನಾಗಿ ಆಡ್ಬಿಟ್ಟಿದ್ರು, ಸ್ವಲ್ಪ ತರಲೆ ಮಾಡ್ತಿದ್ರು ವಾಪಸ್ ನಡ್ಕೊಂಡು ಬರ್ಬೇಕಾದ್ರೆ. ಸೊ ಇವರು ಇಬ್ರು ಎತ್ಕೊಂಡು ಬಂದರು. ಅಲ್ಲಿಂದ ಸತೋಡಿ ಫಾಲ್ಸಿಂದ ನಾವು ನೆಕ್ಸ್ಟ್ ಎಂಟರ್ ಆಗಿದ್ದೆ ಸಿರ್ಸಿ ಮಾರಿಕಾಂಬಾ ಟೆಂಪಲ್ಗೆ. ಇನ್ನು ಸತೋಡಿ ಫಾಲ್ಸಿಂದ ಸಿರ್ಸಿಗೆ ಬರಬೇಕು ಅಂದರೆ ಆಲ್ಮೋಸ್ಟ್ ಒಂದು 74 to 76 ಅರೌಂಡ್ ಕಿಲೋಮೀಟರ್ಸ್ ಅಂತೂ ಆಗುತ್ತೆ. ಅಲ್ಲಿಂದ ಹಾಗೆ 1.5 ಇಲ್ಲ 2 ಗಂಟೆ ಒಳಗೆ ತಲುಪ್ತೀವಿ. ಸ್ವಲ್ಪ ದಾರಿಗಳು ಕಂಜೆಸ್ಟೆಡ್ ಇರೋದ್ರಿಂದ ಅಥವಾ ಕರುಸು ಜಾಸ್ತಿ ಇರೋದ್ರಿಂದ ಕಿಲೋಮೀಟರ್ಸ್ ಕಮ್ಮಿ ಇದ್ರೂ ತಲುಪೋಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ. ಇನ್ನು ನೀವು ನೋಡ್ತಿರೋದು ಸಿರಿಸಿ ಮಾರಿಕಾಂಬಾ ಟೆಂಪಲ್ಲು. ನಾನು ಅಂದರೆ ಪಿಕ್ಚರ್ಸ್ ನೋಡ್ತಿರ್ತೀವಲ್ಲ, ಈ ಥರ ಇರಲಿಲ್ವಲ್ಲ ಔಟರ್ ಟೆಂಪಲಲ್ಲಿ ಅಂತ ಅಂದ್ಕೊತಿದ್ದೆ. ಬಟ್ ಜಾತ್ರೆ ಇರೋದ್ರಿಂದ ಫುಲ್ ಎಲ್ಲದನ್ನೂ ಮತ್ತೆ ರೀಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಹೋಲ್ ಟೆಂಪಲ್ಲು. ಇನ್ನು ನಾನು ಫಸ್ಟ್ ಟೈಮು ಸಿರಿಸಿ ಮಾರಿಕಾಂಬಾ ಟೆಂಪಲ್ ಬಂದಿರೋದು. ನನ್ನ ಅಕ್ಕ ಒನ್ ಟೈಮ್ ಬಂದಿದ್ಲಂತೆ. ಅವರೆಲ್ಲ ಹೇಳ್ತಿದ್ರು ಈ ಥರ ಇರಲಿಲ್ಲ, ಪೇಂಟಿಂಗ್ ಇತ್ತು, ಬಟ್ ಜಾತ್ರೆ ಇರೋದ್ರಿಂದ ರೀಪೇಂಟ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಬಾಬಾ ಸ್ವಲ್ಪ ಪಾರ್ಕಿಂಗ್ ಮಾಡಿ ಬರೋ ತನಕ ಈ ಥರ ಎಲ್ಲ ಚೇರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅದೇ ವಯಸ್ಸಾದವರಿಗೆಲ್ಲ ಕೆಳಗೆ ಕೂರೋಕ್ಕಾಗಲ್ವಲ್ಲ, ಆ ಥರದವರಿಗೆಲ್ಲರಿಗೂ ಚೇರ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲಲ್ಲಿ. ಸೊ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾವು ದರ್ಶನಕ್ಕೆ ಹೋಗಿದ್ದು. ಅವ್ರು ಆದಮೇಲೆ ಸೊ ದರ್ಶನಕ್ಕೆ ನಾವು ಫಸ್ಟಿಗೆ ಬಂದಾಗ ಹೊರಗೆ ಕಾರಲ್ಲಿ ಇದ್ದಾಗಲೇ ದೇವ್ರು ಕಾಣಿಸ್ತಾ ಇತ್ತು. ವೆಯ್ಟ್ ಮಾಡಿದ್ರಿಂದ ಸ್ವಲ್ಪ ಜನ ಜಾಸ್ತಿ ಆದರು, ಕ್ಯೂ ಅಲ್ಲಿ ನಿಲ್ಲಬೇಕಾಯ್ತು. ಬಟ್ ಒಂದು 10 ನಿಮಿಷಕ್ಕಷ್ಟೇ ನಮಗೆ ದರ್ಶನ ಎಲ್ಲ ಸಿಕ್ಕೋಯ್ತು. ಇನ್ನು ಇಲ್ಲೂ ಕೂಡ ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ನಾವು ಅಂದರೆ ಎಲ್ಲಿಗೆ ಲಾಸ್ಟ್ ಆಗುತ್ತೋ ಮೊಬೈಲು ಅಲ್ಲಿಂದನೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ ದೇವ್ರದ್ದು. ನಾನು ಫಸ್ಟ್ ಟೈಮು ನೋಡಿರೋದ್ರಿಂದ ಆದರೂ ಎಲ್ಲೋ ನೋಡಿದ್ದೀನಲ್ಲ ಅನ್ನೋ ಒಂಥರ ದೇವ್ರು ಅನಿಸಿದ್ದು. ಏಕೆ ಅಂತಂದರೆ ನಮ್ಮೂರ ಹತ್ರ ಒಂದು ಊರಿದೆ ಮುದುಕ್ತೂರು ಅಂತ, ಅಲ್ಲೂ ಕೂಡ ಮಾರಮ್ಮನ ದೇವಸ್ಥಾನ ಇದೆ. ಸೇಮ್ ಅಚ್ಚು ಇಲ್ಲೇ ಹೆಂಗಿದೆಯೋ ಅಲ್ಲೂ ಕೂಡ ಅದೇ ಥರನೇ ಇರೋದು. ಸೊ ಹಂಗಾಗಿ ನನಗೆ ಆ ಥರ ಅನಿಸ್ತು ಅಂತ ಅನಿಸುತ್ತೆ, ಇವೆಲ್ಲೋ ನೋಡಿದ್ದೀನಲ್ಲ ಅಂತ. ಇನ್ನು ಎಲ್ಲ ಇಲ್ಲಿ ಶಿಲ್ಪಿಗಳಾಗಲಿ ಈ ಥರ ಪೇಂಟಿಂಗ್ ಮಾಡೋರಾಗಲಿ ಎಷ್ಟು ಡೀಟೇಲ್ಡ್ ಆಗಿ ಮಾಡ್ತಾಯಿದ್ರು ಅಂದರೆ, ಎಷ್ಟು ಜನ ವರ್ಕ್ ಮಾಡ್ತಾ ಇದ್ರು ಟೆಂಪಲಲ್ಲಿ ಅಂದರೆ. ನಾನು ಅನ್ಕೊತಿದ್ದೆ ಆ ಥರ ಅಂದರೆ ಪ್ರಿಂಟ್ ಆಗ್ತಾರೇನೋ ಅಂತ, ಬಟ್ ಇಲ್ಲ. ಫಸ್ಟ್ ಅವರೆಲ್ಲದನ್ನು ಪೆನ್ಸಿಲಲ್ಲಿ ಫಸ್ಟ್ ಸ್ಕೆಚ್ ಮಾಡಿಬಿಟ್ಟು ಆಮೇಲೆ ಪೇಂಟಿಂಗ್ ಬ್ರಷ್ ತೊಗೊಂಡು ಪೇಂಟ್ ಮಾಡ್ತಾ ಇರೋದು. ಇನ್ನು ಇಲ್ಲಿ ಇರೋದು ಕೋಣಕ್ಕೆ ಒಂದು ಮನೆ ಥರನೇ ಮಾಡಿದ್ದಾರೆ ಫುಲ್ಲು. ಅದನ್ನು ಅಲ್ಲೇ ಪರ್ಮನೆಂಟಾಗಿ ನೋಡ್ಕೊಳ್ತಾರೆ. ಬಟ್ ನೋಡಿ, ಮೇನ್ ಟೆಂಪಲ್ಲು ಮಾರಿಕಾಂಬದ್ದು ಇಲ್ಲೇ ಆಗಿರೋದ್ರಿಂದ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಕೋಣ ಆ ಥರದ್ದೆಲ್ಲ ಕಡಿಯೋದು ಸಂಪ್ರದಾಯ ಇರುತ್ತಲ್ಲ ಅದೆಲ್ಲದನ್ನು ನಿಷೇಧಿಸಿದಾರಂತೆ. ತಾಯಿಗೆ ರಕ್ತನ ನೋಡಬೇಕು ಅಷ್ಟೇ ಅಲ್ವಾ. ಸೊ ಅವರು ಎವ್ರಿ ಜಾತ್ರೆಯಲ್ಲಿ ಒಂದು ಸಿರೆಂಜಿಂದ ಆ ಕೋಣದಿಂದ ರಕ್ತನ ತೆಗೆದ್ಬಿಟ್ಟು ತಾಯಿ ಮೇಲೆ ಹಾಕೋದು ಅಥವಾ ಗೊತ್ತಿಲ್ಲ ಅದು ಯಾವ ಥರ ಮಾಡ್ತಾರೆ ಅಂತ. ಬಟ್ ನೋಡಿ, ಮೇನ್ ಟೆಂಪಲ್ಲೇನೆ ಈ ಥರ ವಿಧಿವಿಧಾನಗಳು ತಂದಿರ್ಬೇಕಾದ್ರೆ ನಾವು ನೋಡ್ತೀವಲ್ಲ ಸುತ್ತಮುತ್ತ ದೇವ್ರ ಹೆಸರು ಹೇಳ್ಬಿಟ್ಟು ಪ್ರಾಣಿಗಳಿಗೆ ಆ ಥರ ಏನಕ್ಕೆ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಎನಿವೇ ಅದೆಲ್ಲ ಕಡ್ದಾದ್ಮೇಲೆ ಅವ್ರ ಹೆಸರು ಹೇಳಿದ್ಮೇಲೆ ಅವರೇ ತಾನೇ ಸೇವನೆ ಮಾಡೋದು. ಇಲ್ಲೇ ಚೇಂಜ್ ಆಗಿದೆ, ಬಟ್ ಎಲ್ಲ ಕಡೆ ಚೇಂಜ್ ಆದರೆ ಒಳ್ಳೇದು ಅಂತ ಅಷ್ಟೇನೆ. ಇದು ಯಾವ ತರ್ಕದ ಮಾತುಗಳು ಅಲ್ಲ. ಇನ್ನು ನಾವು ಅಲ್ಲಿಂದ ಬಂದು 1 hourದಲ್ಲಿ ಸ್ಟೇ ಮಾಡಿದ್ದು. ನಾವು ಬಂದು ಸ್ಟೇ ಮಾಡಿದಂಥ ಹೋಟೆಲ್ ನೇಮು ಲ್ಯಾವೆಂಡರ್ ಅಂತ. ಇದು ಆಲ್ಮೋಸ್ಟ್ ನಾವು ಸೆಕೆಂಡ್ ಟೈಮು ಇಲ್ಲೇ ಸ್ಟೇ ಮಾಡಿದ್ದು. ಯಾಕೆ ಇಲ್ಲಿ 1 hourಗೆ ಬಂದು ಸ್ಟೇ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನು ಇಲ್ಲಿಂದ ತುಂಬ ನಿಯರ್ ಬೈ ಇರೋದ್ರಿಂದ ನಾವು ಇಲ್ಲೇ ಸ್ಟೇ ಮಾಡಿದ್ದು. ಇನ್ನು ನಾವು ಸಿರ್ಸಿಯಿಂದ ಡೈರೆಕ್ಟ್ 1 hourಗೆ ಬಂದಿದ್ದೀವಿ. 1 hourದಿಂದ ಲ್ಯಾವೆಂಡರ್ ಎಲೈಟ್ ಅಂತ ಒಂದು ರೂಮ್, ಸಿಂಪಲ್ ಅಲ್ಲ ಇದು, ಸಿಂಪಲ್ ನೀಟ್ ಎಲಿಗೆಂಟ್ ಇರೋ ಒಂದು ಸಿಂಪಲ್ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಯಾಕಂದರೆ ನಾವು ಈ ರೂಮಲ್ಲಿ ಜಾಸ್ತಿ ಹೊತ್ತು ಸ್ಟೇ ಆಗಲ್ಲ. ಆಲ್ಮೋಸ್ಟ್ ಇವಾಗ 8:30 or 9 ಆಗಿದೆ. ಈಗ ಬಂದಿದ್ದೀವಿ. ಆಲ್ಮೋಸ್ಟ್ ಬೆಳಗ್ಗೆ 6 ಅನ್ನೋಷ್ಟೊತ್ತಿಗೆ ವೆಕೇಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ನೈಟ್ ಸ್ಟೇ ಆಗೋಕ್ಕೆ ಅಷ್ಟೊಂದು ಲಕ್ಸುರಿಯಸ್ ಆಗಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಇದೂ ಚೆನ್ನಾಗಿದೆ. ಲಾಸ್ಟ್ ಟೈಮು ನಾವು ಬುಕ್ ಮಾಡ್ಕೊಂಡು ನೋಡಿರೋದ್ರಿಂದ ಕಣ್ಣು ಮುಚ್ಕೊಂಡು ಬುಕ್ ಮಾಡ್ಬಿಟ್ವಿ. ಆ ಕಡೆ ಅಕ್ಕವ್ರಿಗೆ ಬುಕ್ ಮಾಡಿದ್ದೀವಿ, ಈ ಕಡೆ ನಮ್ದು ಬುಕ್ ಮಾಡಿರೋದು. ಆಲ್ರೆಡಿ ಚೆಕ್ ಇನ್ ಆಗಿದ್ದೀವಿ. ಜಸ್ಟ್ ಇಲ್ಲಿ ಇಲ್ಲ, ಸಿಂಪಲ್ ರೂಮು. ರೈಟ್ ಸೈಡಿಗೆ ಬಂದರೆ ಕಾಮನ್ ದೊಡ್ಡದಾಗಿನೇ ಇದೆ ಬಾತ್ರೂಮು. ಏನಂತ ಹೇಳಿದ್ರು ಲ್ಯಾವೆಂಡರ್ ಲೈಟ್ ಆಗಿರೋದ್ರಿಂದ ಬನ್ನಿ ಇಲ್ಲಿ ತೋರಿಸ್ತೀನಿ. ಲ್ಯಾವೆಂಡರ್ ಕಲರ್ ಮಗ್ಗು, ಲ್ಯಾವೆಂಡರ್ ಬಕೆಟ್, ಆಲ್ಮೋಸ್ಟ್ ಎಲ್ಲ ಲ್ಯಾವೆಂಡರ್ ಕಲರ್ನೇ ಇಟ್ಟಿದ್ದಾರೆ. ಗೊತ್ತಿಲ್ಲ
ಇದರಲ್ಲಿ ಯಾವ ತರ ಕಲರ್ ಪೇಸ್ಟ್ ಎಲ್ಲ ಐತೆ ಅಂತ ಎಲ್ಲ ಲ್ಯಾವೆಂಡರ್ ಕಲರ್ ಇದನ್ನ ಮಾಡಿದ್ದಾರೆ. ಬಂದ್ರೆ ಇದೊಂದು ಯೂಸ್ ಕನ್ನಡಿ ಇದೆ. ಜಸ್ಟ್ ಏನದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಏನಿಲ್ಲ. ಒಂದು ಕ್ವೀನ್ ಸೈಜ್ ಬೆಡ್, ಪಕ್ಕ ಫೋನು, ಟಿವಿ, ಇಲ್ಲೊಂದು ಯೂಜ್ ವಿಂಡೋ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿದೆ. ಇದು ನಾನ್ ಎ ಸಿ ರೂಮು ಬಂದ್ಬಿಟ್ಟು ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಇದು ಹೈವೇ ಪಕ್ಕನೇ ಇದೆ. ಆಕ್ಚುಲಿ ಇದು ಹೋಗಿ 1 hour ಸಿಟಿ ಒಳಗೆ ಹೋಗ್ಬೇಕು ಅಂತ ಏನಿಲ್ಲ. ಸೊ ನಮ್ಗೆ ನಾಳೆ ಎದ್ಬಿಟ್ಟು ಹೋಗೋಕ್ಕೂ ನೆಕ್ಸ್ಟ್ ಚೆನ್ನಾಗಿದೆ, ಸಿಟಿ ಏನ್ ಟಚ್ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ನಾವು ಈ ಸಲನು ಪ್ರಿಫರ್ ಮಾಡಿದೀವಿ. ಲಾಸ್ಟ್ ಟೈಮ್ ಕುಮಟ ಬಂದಾಗ ನೆಕ್ಸ್ಟ್ ಡೇ ನಾವು ಸ್ಟೇ ಮಾಡಿದ್ ಕೂಡ ಇದೆ ಹೋಟೆಲು. ಪಾರ್ಕಿಂಗು ಕೆಳಗೇನೆ ಹೋಟೆಲ್ ಕೂಡ ಇದೆ. ಹೋಟೆಲ್ ಇದೆ ಬಟ್ ರೆಸ್ಟೋರೆಂಟ್ ಕೂಡ ಇದೆ. ನಾನ್ ವೆಜ್ ಅವ್ರಿಗೂ ಪ್ರಿಫರ್ ಹೌದು. ಪಾರ್ಕಿಂಗ್ ತುಂಬಾ ಇಷ್ಟ ಆಯ್ತು. ಮರ ನೆಕ್ಸ್ಟ್ ಇದೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಇಷ್ಟೇ ಸಿಂಪಲ್ ಆಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತಾಗಿತ್ತು ನಮ್ದು ಫಸ್ಟ್ ಡೇ ಆಫ್ ಟೆಂಪಲ್ ರನ್ನು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಬಾಯ್.